ಒಂದ್ ಕಡೆ ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಕೇಸಸ್ಗಳು ಕೂಡ ಒಂದಾದ ಮೇಲೊಂದರಂತೆ ದಾಖಲಾಗ್ತಾ ಇದೆ. ಈ ಅಪ್ಪ ಮಗನ ಕೇಸ್ನಿಂದ ಭವಾನಿಗೂ ಕಾದಿದ್ಯಾ ಕಾನೂನು ಸಂಕಷ್ಟ. ಎರಡು ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಸಂತ್ರಸ್ತೆಯರು. ಒಂದು ಲೈಂಗಿಕ ಕಿರುಕುಳ ಆರೋಪ, ಮತ್ತೊಂದು ಕಿಡ್ನಾಪ್ ಕೇಸ್. ಎರಡರಲ್ಲೂ ಕೂಡ ಭವಾನಿ ರೇವಣ್ಣ ಹೆಸರು ಉಲ್ಲೇಖ ಆಗಿದೆ. ದೊಡ್ಡಗೌಡರ ಸೊಸೆ ಭವಾನಿ ರೇವಣ್ಣ ಮುಂದಿರುವಂತಹ ಆಪ್ಷನ್ ಏನು? ಹಾಗಾದ್ರೆ ಭವಾನಿ ರೇವಣ್ಣಗೂ ಹಾಗಾದ್ರೆ ಸಂಕಷ್ಟ ಕಾದಿದ್ಯಾ? ಎರಡು ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಸಂತ್ರಸ್ತೆಯರು. ಒಂದು ಲೈಂಗಿಕ ಕಿರುಕುಳ ಪ್ರಕರಣ, ಮತ್ತೊಂದು ಈಗಾಗಲೇ ರೇವಣ್ಣ ಅವರು ಅರೆಸ್ಟ್ ಆಗಿರುವಂತಹ ಕಿಡ್ನಾಪ್ ಪ್ರಕರಣ. ಎರಡರಲ್ಲೂ ಕೂಡ ಭವಾನಿ ರೇವಣ್ಣ ಅವರ ಹೆಸರಿನ ಪ್ರಸ್ತಾಪ ಇದೆ ದಾಖಲಾಗಿರುವಂತಹ FIR ನಲ್ಲಿ. ಹಾಗಾಗಿ ಅವ್ರಿಗೂ ಕಾನೂನು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆಯಾ? ಹಾಗಾದ್ರೆ ಭವಾನಿ ರೇವಣ್ಣ ಅವರ ಮುಂದಿರುವಂತಹ ಆಪ್ಷನ್ ಏನು? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಒಂದ್ ಕಡೆ ಎಚ್.ಡಿ. ರೇವಣ್ಣ ಹಾಗೆ ಅವರ ಮಗನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಬಹಳ ಗಂಭೀರವಾದಂತಹ ಪ್ರಕರಣ. ಬಟ್ ಎರಡೂ ಕೇಸ್ನಲ್ಲೂ ಕೂಡ FIR ನಲ್ಲಿ ಭವಾನಿ ರೇವಣ್ಣ ಅವರ ಹೆಸರಿನ ಉಲ್ಲೇಖ ಇದೆ. ಹಾಗಾಗಿ ಕಾನೂನು ಸಂಕಷ್ಟ ಅವ್ರಿಗೂ ಎದುರಾಗುವಂತಹ ಸಾಧ್ಯತೆ ಇದೆಯಾ? ಅವರ ಮುಂದೆ ಇರುವಂತಹ ಆಯ್ಕೆಗಳು ಏನೇನು ಸಂದೇಶ್? ವಿದ್ಯಶ್ರೀ, ಈಗಾಗಲೇ ಅಪ್ಪ ಮಗನ ಬಳಿಕ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂತ ಚಾನ್ಸಸ್ಗಳಿದೆ. ಯಾಕಂದ್ರೆ ಈ ಒಂದು ಪ್ರಕರಣದ ತನಿಖೆಯನ್ನ ನಾವು ನೋಡ್ತಾ ಹೋದ್ರೆ ಎರಡು ಪ್ರಕರಣದಲ್ಲಿ ಈಗ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಮೊದಲನೇ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ, ಅಂದ್ರೆ ಆ ಹೊಳೆ ನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತ ಮಹಿಳೆಯರು ಏನು ಮನೆ ಕೆಲಸದಾಕೆ ಇದ್ರು, ಆಕೆ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಈ ಕುರಿತಂತೆ ಅಂದ್ರೆ ಭವಾನಿ ರೇವಣ್ಣ ಅವರ ಕುರಿತಂತೆ, ಜೊತೆಗೆ ಇಲ್ಲಿ ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಭವಾನಿ ರೇವಣ್ಣ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಅಥವಾ ಅವರಿಗೆ ಈ ವಿಚಾರವನ್ನ ತಿಳಿಸಿದ್ವಿ ಅಂತ ಭವಾನಿ ರೇವಣ್ಣ ಅವರ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾಗಿ ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಅಂದ್ರೆ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡಿರೋದ್ರಿಂದ ನೋಟಿಸ್ ಅನ್ನ ಕೊಟ್ಟು ಅವರನ್ನು ಕೂಡ ವಿಚಾರಣೆಗೆ ಕರೆದು ಆ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ಅಂದ್ರೆ ತಮ್ಮ ಪತಿ ಹಾಗೆ ಮಗ ಆರೋಪಿಯಾಗಿರುವಂತಹ ಪ್ರಕರಣದಲ್ಲಿ ಅವರನ್ನೇ ಸಾಕ್ಷಿಯಾಗಿ ಪರಿಗಣಿಸಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ಕೊಳ್ಳೋದಕ್ಕೆ ಹೊರಟಿರುವಂತದ್ದು. ಹಾಗಾಗಿ ಮೊದಲನೇ ಕೇಸ್ನಲ್ಲಿ ಅವರನ್ನ ಬರೀ ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ಹಾಗಾಗಿ ಅವರು ವಿಚಾರಣೆಗೆ ಹಾಜರಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಸಾಕು. ಆದರೆ ಎರಡನೇ ಪ್ರಕರಣ ಏನಿದೆ ಅಂದ್ರೆ ಅಪಹರಣ ಪ್ರಕರಣ ಏನು KR ನಗರದಲ್ಲಿ ದಾಖಲಾಗಿದೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಕ್ಕೆ ಅಥವಾ ಭವಾನಿ ರೇವಣ್ಣ ಅವರು ಆರೋಪಿ ಸತೀಶ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಅಥವಾ ಅವರು ಹೇಳಿದ್ದಕ್ಕೆ ನನ್ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಆರೋಪಿ ಆಗುವಂತ ಚಾನ್ಸಸ್ಗಳಿರ್ತವೆ. ಅಂದ್ರೆ ಅವರಿಗೆ ಕಾನೂನು ಸಂಕಷ್ಟ ಎದುರಾಗೋದೇ ಅಪಹರಣ ಪ್ರಕರಣದಲ್ಲಿ ಅವರಿಗೆ ಕಾನೂನು ಸಂಕಷ್ಟ ಕೂಡ ಎದುರಾಗುತ್ತೆ. ಜೊತೆಗೆ ಅವರನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕಂದ್ರೆ ಒಂದು ಈಗಾಗಲೇ ಏನು ಆರೋಪಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಕ್ರೈಮ್ ಅನ್ನ ಎಸ್ಕೋದಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಥವಾ ಅವರೇ ಈ ಕ್ರೈಮ್ ಅನ್ನ ಎಸ್ಕೋದಕ್ಕೆ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಅಥವಾ ಅಪಹರಣ ಮಾಡೋದಕ್ಕೆ ಅವರೇ ಸುಪಾರಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಏನಾದ್ರೂ ನಿಜಕ್ಕೂ ಕೂಡ ಸ್ಟೇಟ್ಮೆಂಟ್ ಆದ್ರೆ ಅಥವಾ ಆ ಸಂತ್ರಸ್ತ ಮಹಿಳೆ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ಭವಾನಿ ರೇವಣ್ಣಗೆ ಎರಡನೇ ಪ್ರಕರಣದಲ್ಲಿ ಕಾನೂನು ಸಂಕಷ್ಟ ಎದುರಾಗುತ್ತೆ. ವಿದ್ಯಶ್ರೀ, ಸಂದೇಶ್, ಈಗ FIR ನಲ್ಲಿ ಎಲ್ಲೂ ಕೂಡ ಆರೋಪಿ ಸ್ಥಾನದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಇಲ್ಲದೆ ಇದ್ರು ಕೂಡ ಅಂದ್ರೆ ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಮೇಲೆ ಅವರನ್ನ ಆರೋಪಿ ಮಾಡುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಮುಂದೆ ಭವಾನಿ ರೇವಣ್ಣ ಮುಂದಿರುವಂತಹ ಆಯ್ಕೆಗಳು ಏನೇನು ಅಂತ ಹೇಳಿ? ವಿದೇಶಿ ಪ್ರಮುಖವಾಗಿರುವಂತದ್ದು ತನಿಖೆಯ ಒಂದು ಭಾಗವಾಗಿ, ಅಂದ್ರೆ ಈಗ FIR ನಲ್ಲಿ ಹೆಸರಿಲ್ಲ, ಆದ್ರೆ ತನಿಖೆಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆಸ್ತಾ ಹೋಗ್ಬೋದು. ತನಿಖೆಯ ಸಂದರ್ಭದಲ್ಲಿ ಬೇರೆ ಏನಾದ್ರೂ ಆಗಿದ್ರು ಕೂಡ ಅಂದ್ರೆ ಬೇರೆ ದೌರ್ಜನ್ಯಗಳಾಗಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ಸ್ ಗಳನ್ನ ಆಡಪ್ ಮಾಡ್ಕೊಳ್ತಾ ಹೋಗ್ಬೋದು. ಜೊತೆಗೆ ಆರೋಪಿಗಳು ಹೆಚ್ಚು ಜನ ಇದ್ದಾರೆ ಅಂದ್ರೆ ಈ ಆರೋಪವನ್ನ ಮಾಡೋದಕ್ಕೆ ಇವರು ಸಹಾಯ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಹೋದ್ರೆ
ಅವರನ್ನು ಕೂಡ ಆಡಪ್ ಮಾಡ್ಕೊಳ್ತಾ ಹೋಗ್ಬೋದು. ಅಲ್ಟಿಮೇಟ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಜನ ಆರೋಪಿಗಳಿದ್ದಾರೆ ಅನ್ನೋದನ್ನ ಕೂಡ ತೋರಿಸುವಂತ ಕೆಲಸವನ್ನ SIT ಅಧಿಕಾರಿಗಳು ಕೂಡ ಮಾಡ್ತಾ ಹೋಗ್ತಾರೆ. ಅದೇ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಈಗ ಆ ಒಂದು ಪ್ರಕರಣದ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಹೆಸರನ್ನ ಸೇರಿಸುವಂತ ಚಾನ್ಸಸ್ ಇರ್ತವೆ. ಆದ್ರೆ ಮುಂದಿನ ಹಂತದಲ್ಲಿ ಅವ್ರಿಗೆ ಇರುವಂತ ಆಪ್ಷನ್ಸ್ ಗಳು ಏನು, ಅಂದ್ರೆ ಅವ್ರಿಗಿರುವಂತ ಆಯ್ಕೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಒಂದು ವೇಳೆ ಏನಾದ್ರೂ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಅಂದ್ರೆ ನೇರವಾಗಿ ಅವರ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೂ ಕೂಡ ಸಂತ್ರಸ್ತ ಮಹಿಳೆ ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆ ಅವ್ರನ್ನ ವಿಚಾರಣೆಗೆ ಕರೆಯೋದ್ರಿಂದ 3 ನೋಟಿಸ್ಗಳನ್ನ ಸರ್ವ್ ಮಾಡ್ತಾರೆ. ಆ 3 ನೋಟಿಸ್ಗಳಿಗೆ ಸಂಬಂಧಪಟ್ಟಂತೆ ಮೊದಲ ನೋಟಿಸ್ ಕೊಟ್ಟಾಗ ಅವರು ವಿಚಾರಣೆಗೆ ಹಾಜರಾಗಿ ಕಂಪ್ಲೀಟ್ ಆದ ಒಂದು ತನಿಖೆ ಹಾಗೆ ವಿಚಾರಣೆಗೆ ಸಹಕಾರ ನೀಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರು ಉಲ್ಲೇಖ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಾನೂನು ಪ್ರಕಾರ ಆಯ್ಕೆಗಳಿರ್ತವೆ. ಆದ್ರೆ ಸದ್ಯದ ಮಟ್ಟಿಗೆ ಅವ್ರಿಗೆ ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಮಾಡ್ತಾರೆ. ವಿಚಾರಣೆಗೆ ಸ್ಪಂದಿಸುವಂತ ಕೆಲಸವನ್ನ ಭವಾನಿ ರೇವಣ್ಣ ಅವರು ಮಾಡಬೇಕಾಗುತ್ತೆ. ಒಂದು ವೇಳೆ ನೋಟಿಸ್ಗಳಿಗೆ ಅಂದ್ರೆ ಸುಮಾರು 3 ನೋಟಿಸ್ಗೆ ಅವರು ಸ್ಪಂದಿಸದೆ ಹೋದ್ರೆ ಆಗ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಾಗಾಗಿ ವಿಚಾರಣೆಗೆ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿ ಅವರು ಆ ವಿಚಾರಣೆಯನ್ನ ಎದುರಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ವಿದ್ಯೇಶ್, ರೈಟ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.